ಧರ್ಮೇಂದ್ರ ಪ್ರಧಾನ್ ಆಯಿತು. ಈಗ ನಿತಿನ್ ಗಡ್ಕರಿ ಸರದಿನ ಮೋದಿ ಸರ್ಕಾರಕ್ಕೆ ಟ್ಯಾಕ್ಸಿ ಸಂಘದ ಪ್ರತಿಭಟನೆ ತಲೆ ಬಿಸಿ ತಂದೊಡ್ಡಿದೆ. ನೀಟ್ ವಿವಾದದ ಪ್ರತಿಭಟನೆ ಬೆನ್ನಲ್ಲೇ ಟ್ಯಾಕ್ಸಿ ಸಂಘ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಯಿತು. ಇದೀಗ ನಿತಿನ್ ಗಡ್ಕರಿ ಮೋದಿ ಸರ್ಕಾರಕ್ಕೆ ಟ್ಯಾಕ್ಸಿ ಸಂಘದ ವತಿಯಿಂದ ತಲೆ ಬೀಸಿ. ನೀಟ್ ವಿವಾದದ ಪ್ರತಿಭಟನೆ ಬೆನ್ನಲ್ಲೇ ಟ್ಯಾಕ್ಸಿ ಸಂಘ ಆಕ್ರೋಶ. ಎಥೆನಾಲ್ ವಿವಾದ, ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಟಾರ್ಗೆಟ್. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಅನುಷ್ಠಾನ ವಿರೋಧಿಸಿ ಗರಂ ಆಗಿದ್ದಾರೆ. ಈಗ ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸಿ ಸಂಘವೇ ಬಿಗ್ ಚಾಲೆಂಜ್ ಆಗಿದೆ. ಆಗಸ್ಟ್ 4ರಂದು ಸಂಸತ್ ಆವರಣದಲ್ಲಿ ಮತ್ತೊಂದು ಪ್ರೊಟೆಸ್ಟ್. ಟ್ಯಾಕ್ಸಿ ಟೂರಿಸ್ಟ್ ಟ್ರಾನ್ಸ್ಪೋರ್ಟರ್ಸ್ಗಳಿಂದ ಪ್ರತಿಭಟನೆಗೆ ಕರೆ. ರಾಜಕೀಯ ಸ್ವರೂಪ ಪಡೆದುಕೊಳ್ಳುತ್ತಾ ಟ್ಯಾಕ್ಸಿ ಪ್ರೊಟೆಸ್ಟ್. ಧರ್ಮೇಂದ್ರ ಪ್ರಧಾನ್ ಆಯಿತು. ಇದೀಗ ನಿತಿನ್ ಗಡ್ಕರಿ. ಎಥೆನಾಲ್ ವಿವಾದ, ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಟಾರ್ಗೆಟ್ ಇದೆ. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಅನುಷ್ಠಾನ ವಿರೋಧಿಸಿ ಗರಂ ಆಗಿದ್ದಾರೆ. ಆಗಸ್ಟ್ 4ರಂದು ಸಂಸತ್ ಆವರಣದಲ್ಲಿ ಮತ್ತೊಂದು ಪ್ರೊಟೆಸ್ಟ್ ನಡೆಯೋದಾಗಿ ಹೇಳಿಕೆ. ಈಗ ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸಿ ಸಂಘವೇ ಬಿಗ್ ಚಾಲೆಂಜ್ ಆಗಿ ಪರಿಣಮಿಸಿದೆ. ಟ್ಯಾಕ್ಸಿ ಟೂರಿಸ್ಟ್ ಟ್ರಾನ್ಸ್ಪೋರ್ಟರ್ಸ್ಗಳಿಂದ ಪ್ರತಿಭಟನೆಗೆ ಕರೆ. ರಾಜಕೀಯ ಸ್ವರೂಪ ಪಡೆದುಕೊಳ್ಳುತ್ತಾ ಟ್ಯಾಕ್ಸಿ ಪ್ರೊಟೆಸ್ಟ್. ಎಥೆನಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವಾಗಿನ ಪೆಟ್ರೋಲ್ನಲ್ಲಿ ಎಷ್ಟರ ಮಟ್ಟಿಗೆ ಎಥೆನಾಲ್ ಸೇರ್ಪಡೆ ಆಗ್ತಾ ಇದೆ, ಇದು ವಾಹನಗಳಿಗೆ ಡ್ಯಾಮೇಜ್ ಅನ್ನ ತಂದೊಡ್ತಾ ಇದೆ, ಮೈಲೇಜ್ ಕೊಡ್ತಾ ಇಲ್ಲ, ಹೀಗೆ ನಾನಾ ತರದಂತ ಸಮಸ್ಯೆ. ಈಗಾಗಲೇ ನೀಟ್ ವಿವಾದ ಸೃಷ್ಟಿಯಾಗಿ ಸಾಕಷ್ಟು ಹಗ್ಗ ಜಗ್ಗಾಟಗಳು ದೇಶಾದ್ಯಂತ ಒಂದು ರೀತಿಯಲ್ಲಿ ಸಂಚಲನ ಮೂಡಿಸಿ ಕೊನೆಯದಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಎಂಡ್ ಆಗುತ್ತೆ ಪ್ರತಿಭಟನೆ. ಇದೀಗ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಈ ಒಂದು ಟ್ಯಾಕ್ಸಿ ಸಂಘದ ಪ್ರತಿಭಟನೆಯಲ್ಲಿ ಇವರ ತಲೆದಂಡ ಆಗುತ್ತಾ ಅಥವಾ ಏನಾಗುತ್ತೆ? ಮೋದಿ ಸರ್ಕಾರಕ್ಕೆ ಮತ್ತೊಂದು ತಲೆ ಬಿಸಿ. ಮೋದಿ ಸರ್ಕಾರ ಹೊಸ ಯೋಜನೆ, ಎಥೆನಾಲ್ ಮಿಶ್ರಿತ ಪೆಟ್ರೋಲ್ಗೆ ಬ್ರೇಕ್ ಹಾಕಲು ಹೋರಾಟ. ಎಥೆನಾಲ್ ನೀತಿಗೆ ಬ್ರೇಕ್ ಹಾಕುವಂತೆ ಟ್ಯಾಕ್ಸಿ ಸಂಘ ಒತ್ತಾಯ ಮಾಡ್ತಾ ಇದೆ. ಮಿಶ್ರಿತ ಪೆಟ್ರೋಲ್ ಬೇಡವೇ ಬೇಡ, ಸರ್ಕಾರಕ್ಕೆ ನೇರ ಸಂದೇಶ. ಆಗಸ್ಟ್ 4ರಂದು ದೆಹಲಿಯಲ್ಲಿ ಟ್ಯಾಕ್ಸಿ ಸಂಘ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ. E20 ಪೆಟ್ರೋಲ್ನಿಂದ ಹಾನಿಯಾದ ಒಂದು ಕಾರ್ ವಾಹನ ತೋರಿಸಿ ಎಂದು ಸವಾಲು ಹಾಕಿದ್ದ ನಿತಿನ್ ಗಡ್ಕರಿ. ನಾವು ತೋರಿಸ್ತೀವಿ ಎನ್ನುತ್ತಿದೆ ದೆಹಲಿ ಟ್ಯಾಕ್ಸಿ ಸಂಘ. ನಿತಿನ್ ಗಡ್ಕರಿ ರಾಜೀನಾಮೆಗೆ ಟ್ಯಾಕ್ಸಿ ಸಂಘ ತೀವ್ರ ಒತ್ತಾಯವನ್ನ ಮಾಡ್ತಾರೆ. ಹಾಗಾದ್ರೆ ಟ್ಯಾಕ್ಸಿ ಸಂಘ ಪ್ರತಿಭಟನೆಗೆ ಕೇಂದ್ರ ಮಣಿಯುತ್ತಾ? ಎಥೆನಾಲ್ ಮಿಶ್ರಿತ ಪೆಟ್ರೋಲ್, ಇವಾಗಿನ ಪೆಟ್ರೋಲ್ನಲ್ಲಿ E20 ಅಂದ್ರೆ ಎಥೆನಾಲ್ 20% ಇರುತ್ತೆ. ಸೊ ಇದರಿಂದ ಗಾಡಿಗಳ ಇಂಜಿನ್ ಹಾಳಾಗೋದು, ಮೈಲೇಜ್ ಕೊಡ್ತಾ ಇಲ್ಲ, ತುಕ್ಕಿಡಿಯುವಂಥದ್ದು, ಹಿಂಗೆ ನಾನಾ ಥರದಂಥ ಸಮಸ್ಯೆಗಳು ಆಗ್ತಾ ಇದೆ. ಇದು ಹಳೆಯ ವೆಹಿಕಲ್ಗಳಿಗೆ ಒಗ್ಗೂಡುತ್ತೆ, ಇವಾಗಿನ ಹೊಸ ವೆಹಿಕಲ್ಗಳಿಗೆ ಒಗ್ಗೂಡುತ್ತೆ. ಬಟ್ ಮುಂಚೆನೇ ನಾವು ವೆಹಿಕಲನ್ನು ತೆಗೆದುಕೊಂಡವ್ರಿಗೆ ಏನಾಗ್ಬೋದು, ಏನು ಸಿಚುವೇಶನ್ ಆಗುತ್ತೆ? ಎಲ್ಲರೂ ಕೂಡ ಹೊಸ ವೆಹಿಕಲ್ಗಳನ್ನೇ ಖರೀದಿಸೋದಕ್ಕೆ ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ E20 ಏನಿದೆಯಲ್ಲ ಇದು ಬೇಡ ಅಂತ. ಬಟ್ ನಿತಿನ್ ಗಡ್ಕರಿ ಏನು ಹೇಳಿದ್ರು, ಯಾವುದಾದ್ರೂ ಒಂದೇ ಒಂದು ಕಾರ್ ಡ್ಯಾಮೇಜ್ ಆಗಿದೆಯಾ ತೋರಿಸ್ಕೊಡಿ, E20 ಎಥೆನಾಲ್ ಬಳಸಿ, ಇಲ್ಲ ತಾನೆ ಅಂತ. ಬಟ್ ಆಗಸ್ಟ್ 4ನೇ ತಾರೀಕಿಗೆ ಟ್ಯಾಕ್ಸಿ ಸಂಘದವರು ಏನು ಹೇಳ್ತಾ ಇದ್ದಾರೆ, ಪ್ರತಿಭಟನೆಗೆ ಮುಂದಾಗಿರುವಂಥದ್ದು, ನಾವು ತೋರಿಸ್ತೀವಿ, ಪ್ರತಿಭಟನೆ ಮಾಡಿ ನಾವು ತೋರಿಸ್ತೀವಿ ಅಂತ. ವಾಹನಗಳನ್ನ ಇಟ್ಟಲ್ಲಿಯೇ ಮೈಲೇಜ್ ದಿಢೀರಂತ ಮೈಲೇಜ್ ಕಮ್ಮಿ ಆಗೋದು ಅಥವಾ ಇಂಜಿನ್ ಹಾಳಾಗುವಂಥದ್ದು, ಈ ರೀತಿ ಸಮಸ್ಯೆ ಆಗ್ತಾ ಇದೆ ವಾಹನಗಳಲ್ಲಿ. ಇದನ್ನ ಬಳಸೋದ್ರಿಂದ ಲಕ್ಷ ಕೊಟ್ಟು ಗಾಡಿ ತೆಗೆದುಕೊಂಡಿರ್ತೀವಿ, ಹೊಸ ಗಾಡಿಗೆ ಈ ರೀತಿಯ ಸಮಸ್ಯೆಗೂ ಕೂಡ ಎದುರಾಯಿತು ಅಂತ ಅಂದಾಗ ನಾವು ಇನ್ನೇನು ಮಾಡೋಣ?
ಅದರ ಒಂದು ರಿಪೇರಿಗೆ ಅಂತಾನೆ ಖರ್ಚಿಡ್ಬೇಕಾ? ಈ ರೀತಿಯಾಗಿ ಜನ ಚಿಂತೆ ಮಾಡ್ತಾ ಇರುವಂಥದ್ದು. ಇನ್ನು ಟೂರಿಸ್ಟು ಟ್ರಾವೆಲರ್ಸ್ಗಳಿಗೆಲ್ಲ ಕೂಡ ಇದು ದೊಡ್ಡ ಸಮಸ್ಯೆ. ಹಾಗಾಗಿ ನಿತಿನ್ ಗಡ್ಕರಿ ನಿರ್ಧಾರ ಏನು ಕಾದ್ ನೋಡೋಣ.